ಟ್ರಾಫಿಕ್ ಪೊಲೀಸ್ ಪೇದೆಗೆ ರಸ್ತೆಯಲ್ಲೇ ಆವಾಜ್ ಹಾಕಿದ್ದಾರೆ. ಸಿಗ್ನಲ್ ಜಂಪ್ ಮಾಡಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಕಿರಿಕ್ ತೆಗೆದಿದ್ದಾರೆ. ರಸ್ತೆಯಲ್ಲಿಯೇ ಕಾರು ನಿಲ್ಲಿಸಿ ಆವಾಜ್ ಹಾಕಿದ ವ್ಯಕ್ತಿ ಮಹಿಳಾ ಟ್ರಾಫಿಕ್ ಪೊಲೀಸರು ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಈ ರೀತಿಯಾಗಿ ರಸ್ತೆಯಲ್ಲೇ ಆವಾಜ್ ಹಾಕಿದ್ದು. ಸಿಗ್ನಲ್ ಜಂಪ್ ಮಾಡಿದ್ದನ್ನ ಪ್ರಶ್ನೆ ಮಾಡಿದ್ದೇ ತಪ್ಪ? ಹಾಗಾದ್ರೆ ಸಂಚಾರಿ ರೂಲ್ಸ್ಗಳನ್ನ, ರಸ್ತೆ ರೂಲ್ಸ್ಗಳನ್ನ ಯಾರು ಗಾಳಿಗೆ ತೂರ್ತಾರೋ ಅವ್ರನ್ನ ಪ್ರಶ್ನೆ ಮಾಡೋದೇ ಇವರ ಅಧಿಕಾರ, ಕರ್ತವ್ಯ. ಹುಳಿಮಾವು ಬಳಿಯ ಸಾಯಿ ಗಾರ್ಮೆಂಟ್ಸ್ ಬಳಿ ನಡೆದಿರುವಂತಹ ಘಟನೆ ಇದು. KA51 MW2390 ಕಾರ್ನಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ವ್ಯಕ್ತಿ ಈ ರೀತಿಯಾಗಿ ದುರಂಕಾರ ತೋರಿರೋದು. ಆವಾಜ್ ಹಾಕಿದ ವ್ಯಕ್ತಿಯ ಮೇಲೆ ಪ್ರಕರಣ ದಾಖಲಾಗಿದೆ. ಎಂತ ದೊಡ್ಡ ಕಾರ್ ಆದ್ರೂ, ಎಂತ ವೆಹಿಕಲ್ ಆದ್ರೂ ಸಂಚಾರಿ ರೂಲ್ಸ್ಗಳನ್ನ ಎಲ್ಲರೂ ಕೂಡ ಫಾಲೋ ಮಾಡಲೇಬೇಕು. ಸಿಗ್ನಲ್ ಜಂಪ್ ಮಾಡಿದ್ದಕ್ಕೆ ಅಲ್ಲಿದ್ದಂತ ಟ್ರಾಫಿಕ್ ಪೊಲೀಸ್ ಮಹಿಳಾ ಅಧಿಕಾರಿ ಪ್ರಶ್ನೆ ಮಾಡಿದ್ದಾರೆ. ಆತ ಯಾವ ರೀತಿಯಾಗಿ ಆವಾಜ್ ಹಾಕಿದ್ದಾನೆ, ನಿಂದನೆ ಮಾಡಿದ್ದಾನೆ ಅಂದ್ರೆ ಈಗ ಆತನ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಕಾರ್ನಲ್ಲಿ ಬಂದ್ರು ಅಂದ ಮಾತ್ರಕ್ಕೆ, ದೊಡ್ಡ ವ್ಯಕ್ತಿಗಳು ಅಂದ ಮಾತ್ರಕ್ಕೆ ರೂಲ್ಸ್ಗಳನ್ನ ಗಾಳಿಗೆ ತೂರ್ ಹೋಗೋಂಗಿಲ್ಲ. ಇವ್ರು ಸಿಗ್ನಲ್ ಜಂಪ್ ಮಾಡಿದ್ರು ಅಂದ್ರೆ ಮುಂದೆ ಇನ್ನೆಲ್ಲೋ ಯಾರಿಗೂ ಅಪಘಾತ ಆಗುತ್ತೆ, ಅದಕ್ಕೆ ಇವ್ರು ಕಾರಣ ಆಗ್ತಾರೆ. ಹಾಗಾಗಿ ಅಲ್ಲಿ ಟ್ರಾಫಿಕ್ ಪೊಲೀಸರು ಅವ್ರವ್ರ ಕರ್ತವ್ಯವನ್ನ ಅವ್ರು ಮಾಡೋದಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಲೇಬೇಕು. ಬಟ್ ನೋಡಿ, ಅಲ್ಲಿ ಮಹಿಳಾ ಅಧಿಕಾರಿ ಟ್ರಾಫಿಕ್ ಪೊಲೀಸ್ ಅವ್ರ ಜೊತೆಗೆ ಯಾವ ರೀತಿ ಮಾತಿನ ಚಕಮಕಿ ನಡೆದಿದೆ ಅಂತ. ಆವಾಜ್ ಹಾಕಿದಂಥ ವ್ಯಕ್ತಿ ವಿರುದ್ಧ ಈಗ ಕಂಪ್ಲೇಂಟ್ ದಾಖಲಾಗಿದೆ. ನೋಡಿ, ಸಿಗ್ನಲ್ ಜಂಪ್ ಮಾಡಿದ್ದಲ್ಲದೆ ಆತನನ್ನ ಪ್ರಶ್ನೆ ಮಾಡಿದ್ದಕ್ಕೆ ಹೆಂಗ್ ಬೇಕಂಗೆ ಆವಾಜ್ ಹಾಕಿದ್ದಾನೆ ವ್ಯಕ್ತಿ. ಮೊದಲನೇದಾಗಿ ಸಿಗ್ನಲ್ ಜಂಪ್ ಮಾಡಿದ್ದೇ ಒಂದು ತಪ್ಪು. ಮಧ್ಯದಲ್ಲಿ ಕಾರ್ ನಿಲ್ಲಿಸ್ಕೊಂಡು ವಾದ ವಿವಾದಕ್ಕೆ ಇಳಿದಿದ್ದಾನೆ ಆ ವ್ಯಕ್ತಿ. ಮಹಿಳಾ ಅಧಿಕಾರಿ ಹೇಳ್ತಿದ್ದಾರೆ ಸಿಗ್ನಲ್ ಜಂಪ್ ಮಾಡಿದ್ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಮೊದಲನೇದಾಗಿ ಸಿಗ್ನಲ್ ಜಂಪ್ ಮಾಡಿದ್ದೇ ತಪ್ಪು, ಅದಕ್ಕೆ ಸಮರ್ಥನೆ ಕೊಟ್ಕೊಳ್ತಾ ಅಲ್ಲಿರುವಂತಹ ಪೊಲೀಸ್ಗೆ ಆವಾಜ್ ಹಾಕ್ತಾ ನಿಂತ್ಕೊಂಡಿರೋದು ವ್ಯಕ್ತಿ. ಕಾರ್ನಲ್ಲಿ ಬಂದಿದ್ದೀರಾ, ದುಬಾರಿ ಕಾರು, ಅದರಂತೆ ನಿಮ್ಮ ವ್ಯಕ್ತಿತ್ವ ಕೂಡ ದುಬಾರಿ ಇರಬೇಕಲ್ವಾ? ರೂಲ್ಸ್ಗಳನ್ನು ಫಾಲೋ ಮಾಡಬೇಕಲ್ಲ. ನೀವು ರೂಲ್ಸ್ ಫಾಲೋ ಮಾಡಿಲ್ಲ ಅಂದರೆ ಇನ್ನೆಲ್ಲೋ ಯಾವುದೋ ಅಪಘಾತಗಳಾಗುತ್ತೆ. ಹಾಗಾಗಿ ಅವರು ಪ್ರಶ್ನೆ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್ ಪಟೇಲ್, ಈ ರೀತಿಯಾಗಿ ದೊಡ್ಡ ದೊಡ್ಡ ಕಾರುಗಳು ಬಂದ್ರು ಅಂದ ಮಾತ್ರಕ್ಕೆ ಅವ್ರ ಕಾರಿಗೆ ಬೆಲೆ ಕೊಟ್ಟು ಸಂಚಾರ ರೂಲ್ಸ್ಗಳನ್ನು ಗಾಳಿಗೆ ತೂರ್ಕೊಂಡು ಹೋದ್ರು ಅಂದರೆ ಬಿಟ್ಬಿಡೋದಕ್ಕಾಗುತ್ತಾ? ಅಧಿಕಾರಿಗಳು ಪ್ರಶ್ನೆ ಮಾಡ್ತಾರೆ, ಟ್ರಾಫಿಕ್ ಪೊಲೀಸರು ಪ್ರಶ್ನೆ ಮಾಡ್ತಾರೆ. ಬಟ್ ಅದಕ್ಕೆ ದಂಡ ಅಂದರೆ ದಂಡ ಕಟ್ಟಬೇಕು, ಆದರೆ ಶಿಕ್ಷೆ ಅಂದರೆ ಶಿಕ್ಷೆ ಅನುಭವಿಸ್ಬೇಕು. ಅದನ್ನ ಬಿಟ್ಟು ಈಗ ಆವಾಜ್ ಹಾಕಿರೋದು ಎಷ್ಟು ಸರಿ ಅಂತ ಏನು ಪ್ರಕರಣ ದಾಖಲಾಗಿದೆ? ಸೋಕೆ ಏನು ನಿನ್ನೆ ಸಿಗ್ನಲ್ ಜಂಪ್ ಅನ್ನು ಮಾಡ್ಕೊಂಡು ಬರುವಂತ ಸಂದರ್ಭದಲ್ಲಿ ಅಲ್ಲೇ ಕರ್ತವ್ಯದಲ್ಲಿರುವಂತ ಮಹಿಳಾ ಪೊಲೀಸ್ ಸಿಬ್ಬಂದಿ ಅದನ್ನ ಪ್ರಶ್ನೆಯನ್ನ ಮಾಡ್ತಾರೆ ಮತ್ತೆ ತಡೀತಾರೆ. ನೀವು ಸಿಗ್ನಲ್ ಜಂಪ್ ಮಾಡ್ಕೊಂಡ್ ಬಂದ್ರೆ ಆ ಕಡೆಯಿಂದ ಬರುವಂತ ಇತರ ವೆಹಿಕಲ್ಗೆ ಅಪಘಾತ ಆಗುವಂತಿರ್ತದೆ, ಅವ್ರಿಗೂ ಕೂಡ ಪ್ರಾಣಹಾನಿ ಆಗುತ್ತೆ, ನಿಮ್ಗೂ ಪ್ರಾಣಹಾನಿ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಈ ರೀತಿಯಾಗಿ ಸಿಗ್ನಲ್ ಜಂಪ್ ಅನ್ನ ಮಾಡಬಾರ್ದು. ಗಾಡಿಯನ್ನ ವೆಹಿಕಲ್ ಅನ್ನ ಸೈಡಲ್ಲಿ ಹಾಕಿ ಅಂತೇಳಿ ಅವ್ರಿಗೆ ಸೂಚನೆ ಕೊಟ್ಟಾಗ ಆತ ಇಳಿದು ಬಂದು ಅವರ ಜೊತೆ ಒಂದು ಜಗಳಕ್ಕೆ ನಿಲ್ಲುವಂಥದ್ದು ಮತ್ತು ಅವ್ರಿಗೆ ಆವಾಜ್ ಹಾಕುವಂಥದ್ದು ನಡು ರಸ್ತೆಯಲ್ಲಿ ನಿಂತ್ಕೊಂಡು. ಸೊ ಹೀಗಾಗಿ ಕರ್ತವ್ಯ ನಿರತ ಸಿಬ್ಬಂದಿಯ ಮೇಲೆ ಆತ ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡಿರುವಂಥದ್ದು, ಅದರ ಜೊತೆಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವ ಹಿನ್ನೆಲೆಯಲ್ಲಿ ಆತನ ವಿರುದ್ಧ ಲೋಕೇಶ್ ಮತ್ತು ರವಿ ಎಂಬುವರ ಇಬ್ಬರ ವಿರುದ್ಧ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಲಾಗಿದೆ. ಸದ್ಯ ಪ್ರಕರಣ ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ. ಹುಳಿಮಾವು ಬಳಿ ಇರುವಂಥ ಗಾರ್ಮೆಂಟ್ಸ್ ಬಳಿ ನಡೆದಿರುವಂಥ ಘಟನೆ ಇದು. ಪೊಲೀಸ್ ಅಧಿಕಾರಿ ಪ್ರಶ್ನೆ ಮಾಡಿದ್ದಾರೆ, ಸಿಗ್ನಲ್ ಜಂಪ್ ಯಾಕೆ ಮಾಡಿದ್ರಿ? ನೀವು ಸಿಗ್ನಲ್ ಜಂಪ್ ಮಾಡೋದ್ರಿಂದ ಆಕ್ಸಿಡೆಂಟ್ಗಳಾಗುತ್ತೆ, ಹಾಗಾಗಿ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ಅಂತ. ಹುಳಿಮಾವು ಬಳಿಯ ಸಾಯಿ ಗಾರ್ಮೆಂಟ್ಸ್ ಬಳಿಯೇ ನಡೆದಿರುವಂಥ ಘಟನೆ ಇದು. ಸಿಗ್ನಲ್ ಜಂಪ್ ಮಾಡಿದ್ದೇನೆ, ತಪ್ಪು ಮಾಡಿದ್ದೀನಿ ಅಂತ ಸಮರ್ಥನೆ ಮಾಡಿಕೊಂಡು ಓಕೆ ಸಾರಿ ಕೇಳ್ಕೊಂಡು ಫೈನ್ ಕಟ್ಕೊಂಡು ಹೋಗಬೇಕು. ಅದನ್ನ ಬಿಟ್ಟು ಈ ರೀತಿ ಆವಾಜ್ ಹಾಕ್ತಾ, ಮಾತಿನ ಚಕಮಕಿಗಿಳಿತಾ, ನಾನು ದೊಡ್ಡ ಕಾರಲ್ಲಿ ಬಂದಿದ್ದೀನಿ, ದೊಡ್ಡ ವ್ಯಕ್ತಿ ನಾನು, ನನ್ನನ್ನು ಪ್ರಶ್ನೆ ಮಾಡೋದಕ್ಕೆ ನೀನು ಯಾರು? ಇಂತಹ ಪ್ರಶ್ನೆಗಳು ಯಾವುದು ಕೂಡ ಅಲ್ಲಿ ರೈಸ್ ಆಗುವಂತಿಲ್ಲ. ಕಾನೂನಿನ ಪ್ರಕಾರ ಎಲ್ಲರೂ ಕೂಡ ಸಮಾನ. ದೊಡ್ಡವರಾಗಲಿ, ಸಣ್ಣವರಾಗಲಿ, ಶ್ರೀಮಂತರಾಗಲಿ, ಬಡವರಾಗಲಿ ಕಾನೂನಿನ ಮುಂದೆ ತಲೆ ಬಾಗಲೇಬೇಕು. ಸದ್ಯಕ್ಕೆ ಈ ರೀತಿ ದುರಂಕಾರ ಮೆರೆದ ವ್ಯಕ್ತಿ ವಿರುದ್ಧ ಈಗ ಕಂಪ್ಲೇಂಟ್ ದಾಖಲಾಗಿದೆ. ಕೋರ್ಟಲ್ಲೇ ಹೋಗಿ ವಿಚಾರಣೆ ಮಾಡ್ತಾರೆ, ನಡೆಸ್ಕೊಳ್ಳಿ. ಏನು ಕೇಸ್ ಇದೆಯೋ ಅದನ್ನು ಫೇಸ್ ಮಾಡಲೇಬೇಕು.